ಆಗಿದ್ದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಫಸ್ಟ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಲಾಟ್ ಆಫ್ ಮೈಂಡ್ ಥಿಂಕಿಂಗ್ ಅಂತ ಹೇಳುತ್ತೆ. ತಿಂಗಳಲ್ಲಿ ತುಂಬ ನಿಮ್ಮ ಮೈಂಡ್ಗೆ ಸ್ಟ್ರೆಸ್ ಆಗ್ಬೋದು ಅಂತ ಹೇಳುತ್ತೆ, ಒತ್ತಡ ಬೀಳ್ಬೋದು, ತುಂಬ ಜಾಸ್ತಿ ಥಿಂಕ್ ಮಾಡೋವಂಥ ಚಾನ್ಸಸ್ ಇದೆ. ಆ ಥಿಂಕಿಂಗಲ್ಲಿ ನಿಮಗೆ ಏಸ್ ಆಫ್ ಕಪ್ಸ್ ಅಂದರೆ ಏನು ಹೇಳುತ್ತೆ ಅಂದರೆ ರಿಲೇಷನ್ಶಿಪ್ ಹೇಳುತ್ತೆ, ಲವ್ ಯುವರ್ ಸೆಲ್ಫ್ ಅಂತ ಹೇಳುತ್ತೆ, ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅಂತ ಹೇಳುತ್ತೆ. ಮೆಸೇಜ್ ಆಫ್ ಲವ್ ಅಂತ ಹೇಳ್ತೀನಿ ಏಸ್ ಆಫ್ ಕಾರ್ಡ್ಸ್ಗೆ. ಯಾರಾದರೂ ಟೆಕ್ಸ್ಟ್ ಮಾಡ್ಬೋದು, ನಿಮಗೆ ಟೆಕ್ಸ್ಟಲ್ಲಿ ಪ್ರಪೋಸ್ ಮಾಡ್ಬೋದು, ಅಥವಾ ನೀವು ಯಾರ್ದಾದ್ರೂ ಪ್ರಪೋಸಲ್ನ ಅಂದರೆ ಬೇರೆ ಯಾರ್ದೋ ನಿಮ್ಮ ಫ್ರೆಂಡ್ ಪ್ರಪೋಸಲ್ನ ನಿಮ್ಮ ಫ್ರೆಂಡ್ ಮುಂದೆ ಹೇಳ್ಬೋದು. ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನೀವು ಹೇಳ್ಬೋದು, ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸೆಕೆಂಡ್ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಜೊತೆ ಮಾತಾಡೋಕ್ಕೆ ಯಾರಾದರೂ ರಿಫ್ಯೂಸ್ ಮಾಡ್ಬೋದು, ಮಾತಾಡದೇ ಇರ್ಬೋದು ಅಂತ ಕಾರ್ಡ್ ಹೇಳುತ್ತೆ. ಬಟ್ ನೀವು ಯೋಚನೆ ಮಾಡ್ತಾ ನಿಮಗೆ ಒಳ್ಳೊಳ್ಳೆ ಐಡಿಯಾಗಳು, ಗ್ರ್ಯಾಂಡ್ ಐಡಿಯಾಸ್ ಬರೋಂಥ ಚಾನ್ಸಸ್ ಇದೆ. ಸೊ ಕೆಲವ್ರಿಗೆ ನಾವು ತುಂಬ ಹಣ ಕೂಡ ಖರ್ಚು ಮಾಡ್ತೀರಾ, ತುಂಬ ನಿಮಗೆ ಒಂದು ಊರಿಂದ ಒಂದು ಊರಿಗೆ ಬಂದಿರ್ಬೋದು, ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ. ಫುಡ್ಡಲ್ಲಿ ತುಂಬ ಸ್ಪೈಸಿ ಅಂತ ಅನಿಸ್ಬೋದು, ತುಂಬ ಖಾರವಾಗಿದೆ ಅಂತ ಅನಿಸ್ಬೋದು ಅಡುಗೆ ಐಟಮ್ಸ್ ಆಗಿ. ಸೊ ತಿನ್ನೋಕ್ಕಾಗದೇ ಇರ್ಬೋದು, ಅಥವಾ ಬಾಯಿಯಲ್ಲಿ ಕೆಲವ್ರಿಗೆ ಬಾಯಿ ಹುಣ್ಣು ಅಂತ ಹೇಳ್ತೀವಿ, ಆ ಥರ ಆಗ್ಬೋದು. ಸ್ವಲ್ಪ ತಿನ್ನೋಕ್ಕೆ ಊಟದ ಬಗ್ಗೆ, ಫುಡ್ ವಿಚಾರದ ಬಗ್ಗೆ ತಿನ್ನೋಕ್ಕೆ ಆಗದೇ ಇರ್ಬೋದು ಅಂತ ಹೇಳ್ಬೋದು. ಉಪ್ಪು ಖಾರ ಹುಳಿ ಜಾಸ್ತಿ ಆಗ್ಬೋದು. ಸೊ ಸಾಲ ಮಾಡಿಬಿಡಿ, ಟ್ರೈ ನಾಟ್ ಟು ಟೇಕ್ ಲೋನ್ ಅಂತ ಹೇಳುತ್ತೆ ಕಾರ್ಡು. ಅಂದರೆ ನೀವು ಸಾಲ ಮಾಡಬೇಡಿ ಅಥವಾ ಯಾರಿಗಾದ್ರೂ ನೀವು ಹಣ ಕೊಡಬೇಡಿ, ಎರಡರಲ್ಲೂ ಇದು ಅನ್ವಯಿಸುತ್ತೆ. ಮೇ ಬಿ ನೀವು ತುಂಬ ದಿನಗಳಿಂದ ಸೇವ್ ಮಾಡಿ ಹಣ ಇಟ್ಟಿರ್ಬೋದು, ಅದನ್ನು ಸಡನ್ನಾಗಿ ಓವರ್ ಸ್ಪೆಂಡ್ ಮಾಡ್ಬೋದು, ಎಲ್ಲ ಹಣ ಖಾಲಿ ಮಾಡ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಮೇ ಬಿ ನಿಮ್ಮ ಮೇಕಪ್ಗೆ, ಬ್ಯೂಟಿಫಿಕೇಷನ್ಸ್ಗೆ, ಸೊ ಸಮಥಿಂಗ್ ನಿಮ್ಮ ಮೇಕ್ ಓವರ್ಗೆ ಅಂತ ಹೇಳುತ್ತೆ. ಸಿರಮ್ಸ್, ಪ್ರಾಡಕ್ಟ್ಸ್, ಸೆಲ್ಫ್ ಕೇರ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡ್ಬೋದು. ತುಂಬ ಫಿಸಿಕಲ್ ಆ್ಯಕ್ಟಿವಿಟೀಸ್ ಸ್ಟ್ರೇನ್ ಅಂತ ಅನಿಸ್ಬೋದು. ನಾನು ಆಲ್ರೆಡಿ ಹೇಳಿದೆ ಲವ್ ಯುವರ್ ಸೆಲ್ಫ್ ಅಂತ. ಏಸ್ ಆಫ್ ಕಪ್ಸ್ ಮೆಸೇಜ್ ಆಫ್ ಲವ್ ಅಂತ ಹೇಳ್ತೀವಿ. ಯಾರಾದರೂ ನಿಮಗೆ ರೊಮ್ಯಾಂಟಿಕ್ ಮೆಸೇಜ್ನ ಕಳಿಸೋಂಥ ಚಾನ್ಸಸ್ ಇದೆ, ಮೇ ಬಿ ನೀವು ಯಾರಿಗಾದ್ರು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಥರ್ಡ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಬೇಕೇ ಬೇಕು, ಅವ್ರು ನನ್ನ ಜೊತೆ ಮಾತಾಡಲೇಬೇಕು ಅಂತ ಅನ್ನಿಸ್ಬೋದು ಈ ಮಂತಲ್ಲಿ. ಸ್ಪೆಷಲಿ ಕೆಲವ್ರಿಗೆ ನ್ಯೂ ಕನೆಕ್ಷನ್ ಅಂತ ಹೇಳ್ತೀವಿ, ಬಟ್ ಸ್ಲೋ ಸಿಗ್ನಲ್ಸ್ ಇದೆ, ಆ ಕಡೆಯಿಂದ ಏನೂ ಆ್ಯಕ್ಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇಲ್ಲ. ನೀವು ಯಾವ ಥರ ಫೀಲ್ ಮಾಡ್ತೀರಾ ಅದೇ ಥರ ಆ ವ್ಯಕ್ತಿ ಫೀಲ್ ಮಾಡ್ತಾ ಇಲ್ಲ ಅಂತ ಅನಿಸ್ಬೋದು ರಿಲೇಷನ್ಶಿಪ್ಪಲ್ಲಿ ನಿಮಗೆ. ಮೇ ಬಿ ರಿಲೇಷನ್ಶಿಪ್ ಮೇ ಬಿ ಚಾಲೆಂಜ್ ಅಂತ ಅನಿಸ್ಬೋದು. ಕಾನ್ಸಲ್ಟೇಷನ್ ಹೇಳುತ್ತೆ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೋದು. ಮೇ ಬಿ ಪ್ರೆಗ್ನೆಂಟ್ ಆಗಿರ್ಬೋದು, ನೀವು ಗೈನೋನ ಕನ್ಸಲ್ಟ್ ಮಾಡ್ಬೋದು ಅಂತ ಕೂಡ ಹೇಳುತ್ತೆ. ಲಾಟ್ ಆಫ್ ಮನಿ ಅಂತ ಹೇಳುತ್ತೆ. ಅದರ ಅರ್ಥ ಏನು ನಿಮ್ಮ ಹತ್ರ ಹಣ ಬರ್ತಾ ಇದೆ ಅಂತ ಅಲ್ಲ, ಮೇ ಬಿ ನೀವು ಹಣ ಖರ್ಚು ಮಾಡ್ತಾ ಇರ್ಬೋದು. ಎರಡೂ ಥರ ತೊಗೊಳ್ಬೋದು ಇದನ್ನು. ಇನ್ನೂ ಕೆಲವ್ರಿಗೆ ನಾನು ಸಿಕ್ಸ್ ಆಫ್ ಪೆಂಟಿಕಲ್ಸ್ ಇದೆ ನನಗೆ ಫೋರ್ತ್ ಕಾರ್ಡು. ಕೆಲವ್ರಿಗೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ನ ಏನು ಹೇಳ್ತೀವಿ, ಹಣಕಾಸಿನ ಬಗ್ಗೆ ಹಣ ಕಮ್ಮಿ ಬೀಳ್ಬೋದು ಅಂತ ಹೇಳ್ಬೋದು. ತುಂಬ ಫ್ಲಕ್ಚುವೇಷನ್ ಇನ್ಕಮ್ ಅಂತ ಹೇಳುತ್ತೆ. ಎಷ್ಟು ದುಡ್ಡು ಬರುತ್ತೆ ಅಷ್ಟು ಚಾಲೆಂಜಸ್ ಜಾಸ್ತಿ ಆಗುತ್ತೆ ಲೈಫಲ್ಲಿ ಅಂತ ಕೂಡ ಕೆಲವ್ರಿಗೆ ನಾನು ಹೇಳ್ತೀನಿ. ಕೆಲವ್ರಿಗೆ ಅನಿಸ್ಬೋದು ದುಡ್ಡೇ ಇಲ್ಲ ಯಾವ ಚಾಲೆಂಜಸ್ಸು ಅಂತ, ಬಟ್ ಯಾರಿಗೆ ಅನ್ವಯಿಸುತ್ತೆ ಅವ್ರು ತೊಗೊಳ್ಳಿ, ಪಿಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಲಾಸ್ಟ್ ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ. ಸೋಲ್ ಕನೆಕ್ಷನ್ ಅನ್ನೋ ಕನೆಕ್ಷನ್ ನಿಮ್ಗೆ ಸಿಗ್ಬೋದು. ಸೊ ಅಥವಾ ನೀವು ರಾಹು ಇರೋದ್ರಿಂದ ಒಂದು ಹೊಗೆ ಥರ ಅಂತ ಹೇಳ್ತೀವಿ, ಎಲ್ಲ ಇಲ್ಯೂಷನ್ಸ್ ಅಂತ ಹೇಳ್ತೀವಿ. ಯಾವುದು ನಿಮ್ಮ ಸೋಲ್ ಕನೆಕ್ಷನ್ ಅಂತ ಅಂದ್ಕೊಂಡು ನೀವು ಮದುವೆ ಆಗಿದ್ರು, ರಿಲೇಷನ್ಶಿಪ್ಪಲ್ಲಿದ್ದರು, ಅದೇ ನಿಮಗೆ ಇವಾಗ ಮಿಸ್ ಮ್ಯಾಚ್ ಆಗಿದೆ, ನಾನು ರಾಂಗ್ ವ್ಯಕ್ತಿನ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಕೆಲವ್ರಿಗೆ ಅನ್ನಿಸ್ಬೋದು. ಯಾಕೋ ಸರಿ ಬರ್ತಾ ಇಲ್ಲ, ನಾವು ಜೊತೆಗಿರೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ಬೋದು. ನಿಮಗೆ ಕೆಲವೊಂದು ಕ್ವಶನ್ಗಳು ತುಂಬ ವರ್ಷದಿಂದ ಕೆಲವು ಪ್ರಶ್ನೆಗಳು ನಿಮ್ಗೆ ಏನಾದರೂ ಕಾಡ್ತಾ ಇದ್ದರೆ ಅದಕ್ಕೆ ನೀವು ಉತ್ತರನ ಈ ತಿಂಗಳಲ್ಲಿ ಹುಡುಕೋತೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಆಲ್ ದ ಬೆಸ್ಟ್ ಹೇಳ್ತೀನಿ, ನಿಮಗೆಲ್ರಿಗೂ ಒಳ್ಳೆಯದಾಗಲಿ.